ಮನುಷ್ಯ ಇರೋದ್ರಲ್ಲೇ ಖುಷಿ ಪಡಬೇಕು, ಅತಿ ಆಸೆ ಪಡಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಇವೆಲ್ಲ ಗೊತ್ತಾಗಬೇಕು, ಇಂಥವೆಲ್ಲ ಗೊತ್ತಾಗಬೇಕು ಕೆಲವರು ಹೆಣ್ಮಕ್ಳು ಕಂಡವ್ರ ಮನೆಯಿಂದ ಹೆಣ್ಮಕ್ಳು ಬಂದ ಮೇಲೆ ಅವ್ರನ್ನ ಯಾವ ರೀತಿ ನೋಡ್ಕೊಬೇಕು, ಅವರ ಕಷ್ಟ ಸುಖದಲ್ಲಿ ಹೆಂಗೆ ಭಾಗಿಯಾಗಿರ್ಬೇಕು. ಇವಾಗ ನಾನು ಮೊಮ್ಮಕ್ಳನ್ನ ಮಾತಾಡಿಸಿ ಇನ್ಫಾರ್ಮ್ ಮಾಡಲ್ಲ, ನಾನು ಸಡನ್ನಾಗಿ ಬರ್ತೀನಿ. ಶಾಕ್ ಆದರೂ ನಾನು ಬಂದಿದ ತಕ್ಷಣ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮಿಂಗ್ ಬಂದು 5:15 ಆಗಿತ್ತು. ನಾನು ಎದ್ದೋಳೋ ಅಷ್ಟರಲ್ಲಿ ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಕೇಳ್ಬೋದು. ಬಿಸಿಬೇಳೆ ಬಾತ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳಿಗ್ಗೆ ಟಿಫನ್ನಿಗೆ. ನಾನು ಕೂಡ ಹೆಡ್ ಬಾತ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಮಕ್ಳಿಗೂ ಸಹ ಬೇಗ ರೆಡಿ ಮಾಡಿಸ್ಬೇಕು. ಎಲ್ಲಿಗೆ ಅಂತಂದರೆ ಮನೆ ದೇವ್ರಿಗೆ ಹೋಗೋಣ ಅಂತ. ಯಾರ ಮನೆ ದೇವರು ಅಂತ ಕೇಳ್ಬೋದು ನೀವು. ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಏನ್ ಮರೆದ್ರು ಮನೆ ದೇವ್ರು ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಹೊರಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಹಾಗೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಇವಾಗ ಬಿಸಿಬೇಳೆ ಬಾತ್ ಎಲ್ಲ ಪ್ರಿಪೇರ್ ಮಾಡ್ತೀನಿ. ಕೂಗಕ್ಕೆ ಇಟ್ಟಿದ್ದೆ ತರಕಾರಿ ಬೇಳೆ ಎಲ್ಲ ಹಾಕ್ಬಿಟ್ಟು. ಕ್ವಿಕ್ ಆಗಿ ಎಲ್ಲ ರೆಡಿಯಾಗಿ ಹೋಗ್ಬೇಕು. 8:15 8:45 ಅಷ್ಟರಲ್ಲೆಲ್ಲ ಮನೆ ಬಿಡಬೇಕು ನಾನು. ನೋಡೋಣ ಇವತ್ತು ಡೇ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಆಕ್ಚುಲಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಬಿಸಿಲು ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿ ಬೇಡ, ಚೂಡಿದಾರ್ ಸಿಂಪಲ್ ಆಗಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಚೂಡಿದಾರ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ತೀನಿ, ಓಕೆನಾ? ಹೊರಗಡೆ ಹೋಗ್ತೀವಿ ಅಂದರೆ ಸ್ವಲ್ಪ ಈಸಿ ಆಗಿರೋ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಚೆನೂ ತೊಗೊಂಡು ಹೋಗ್ಬೋದು ಲಂಚ್ ಬಾಕ್ಸಿಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಮಕ್ಳಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಾವು ಎಲ್ಲಾದರೂ ಆಚೆ ಹೋಗ್ತೀವಿ, ಇಲ್ಲ ದೇವಸ್ಥಾನಕ್ಕೆ ಪರ್ಟಿಕ್ಯುಲರಾಗಿ ಹೋಗ್ತೀವಿ ಅಂತಂದರೆ ಮನೇಲಿ ಫಸ್ಟು ಪೂಜೆ ಮಾಡಿ ಹೋಗೋ ಅಂಥದ್ದು. ಅವಾಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋ ರೀತಿ. ಎಲ್ಲರೂ ಹಾಗೆ ಮಾಡ್ತೀರ ಯೂಶ್ವಲಿ. ಬಟ್ ನನಗೆ ಇನ್ ಪರ್ಟಿಕ್ಯುಲರು ನಾನು ಆಚೆ ಹೋಗ್ತೀನಿ, ಇಲ್ಲ ಏನಾದರೂ ಒಂದು ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಫಸ್ಟು ಮನೇಲಿ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಮನೇಲಿ ಪೂಜೆ ಮಾಡಿ ಹೋದ್ರೇ ಒಂದು ನೆಮ್ಮದಿ, ಒಂದು ಹೋಗೋವಂಥ ಕೆಲ್ಸಕ್ಕೂ ಶುಭವಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡೋ ಅಂಥದ್ದು. ಆ್ಯಕ್ಚುಲಿ ಗುಡ್ ವೈಬ್ಸು. ನಾನು ಇದೇ ರೀತಿಯೇ ನಾನು ಇದ್ದಿದ್ದು. ಸ್ವಲ್ಪ ಸಮಯ ಸಂದರ್ಭ ಇಂದ ಸ್ವಲ್ಪ ಏರುಪೇರು ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆ್ಯಂಡ್ ನೋಡಿ ನೀಟಾಗಿ ದೇವರ ಪೂಜೆ ಎಲ್ಲ ಸಿಂಪಲಾಗಿ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ನಮ್ಮ ದೇವರ ಪೂಜೆ ಎಲ್ಲ ಮುಗಿಸಿ. ಏನ್ ಗೊತ್ತಾ, ನಾನು ಜಾಸ್ತಿ ಅಡುಗೆ ಮಾಡೋದಕ್ಕೆ ಪ್ರೆಷರ್ ಕುಕ್ಕರ್ನ ಬಳಸ್ತೀನಿ. ರೈಸು, ಪುಲಾವು, ಬಿರಿಯಾನಿ ಪ್ರತಿ ಒಂದಕ್ಕೂ ಕುಕ್ಕರ್ ಬಳಸ್ತೀನಿ ನಾನು. ಅದರಿಂದ ಆಗಿರೋ ಎಡವಟ್ಗಳು ಒಂದೊಂದಲ್ಲ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ಕೆಟ್ ಕಟ್ ಆಗ್ಬಿಡೋದು, ಇಲ್ಲ ಸೀದೋಗ್ಬಿಡೋದು, ಹಿಂಗೆ ಆಗ್ತಾ ಇದೆ ನನಗೆ. ಸೊ ಇನ್ಮೇಲೆ ಆ ಥರ ಎಡವಟ್ಗಳು ಯಾವುದೂ ಆಗಲ್ಲ. ಯಾಕೆ ಅಂತಂದ್ರೆ ಬನ್ನಿ ತೋರಿಸ್ತೀನಿ ನಾನು ಏನು ಅದಕ್ಕೆ ಉಪಾಯ ಮಾಡಿದ್ದೀನಿ ಅಂತ ಹೇಳಿ. ನಿಮ್ಮ ಹತ್ರನೂ ಕೂಡ ನಾನು ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ನಾನು ತಂದಿರೋದು ಅಗ್ಯಾರೋ ಅವ್ರದ್ದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಇದ್ರ ಕೆಪಾಸಿಟಿ ಬಂದು 3 ಲೀಟರ್ಸ್ ಆಗಿರುತ್ತೆ. ಅರೌಂಡ್ 750 ಗ್ರಾಮ್ಸ್ ಅಷ್ಟು ರೈಸ್ನ ನಾವು ಆರಾಮ್ಸೆ ಕುಕ್ ಮಾಡ್ಕೊಬಹುದು. ನೋಡಿ ಇಲ್ಲಿ ವೈಟ್ ರೈಸ್, ಬ್ರೌನ್ ರೈಸ್ ಹಾಗೆ ಲೋ ಕಾರ್ಬಲ್ಲೂ ಸಹ ನಾವು ಕುಕ್ ಮಾಡ್ಕೊಬಹುದು. ಶಾರ್ಟ್ ಗ್ರೇನ್, ಪೋರಿಗೇಜ್, ಸ್ಟೀಮ್, ಸ್ಲೋ ಕುಕ್ ಸಹನೂ ಇದೆ. ಅಂಡ್ ಪ್ರೀಸೆಟ್ ಟೈಮರು ಸಹ ಕೊಟ್ಟಿದ್ದಾರೆ. ಇಲ್ಲಿ ಆನ್ ಅಂಡ್ ಆಫ್ ಮೋಡು ಸಹ ಇದೆ. ಇಲ್ಲಿ ಕೀಪ್ ವಾರ್ಮ್ ಅಂತ ಅಂದ್ರೆ ನಮ್ಮ ಅಡುಗೆ ಬಿಸಿಯಾಗೇ ಇರುತ್ತೆ ಅಂತ. ಸೊ ಇವಾಗ ನಾನು ಇದರಲ್ಲಿ ಏನ್ ಕುಕ್ ಮಾಡ್ತೀನಿ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಒಳಗಡೆ ಏನೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಆರಾಮ್ಸೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇದ್ರ ಒಳಗಡೆ ಮೆಜರಿಂಗ್ ಕಪ್ಪು ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಸಹನೂ ಇದೆ. 1 ಇಯರ್ ವ್ಯಾರಂಟಿ ಜೊತೆ ಕೊಟ್ಟಿದ್ದಾರೆ.
ಅಂಡ್ ನೋಡಿ ಇದು ಸ್ಟೀಮರ್. ನನಗಿದು ತುಂಬಾನೇ ಯೂಸ್ ಆಗುತ್ತೆ. ಸ್ಕೂಲ್ ಹೋಗ್ತಾ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ಸ್ಟೀಮ್ಡ್ ವೆಜಿಟೇಬಲ್ಸ್ ಕಳ್ಸಿ ಅಂತ ಹೇಳಿರ್ತಾರೆ. ಸೊ ಹಂಗಾಗಿ ಇದು ತುಂಬಾನೇ ಯೂಸ್ ಆಗುತ್ತೆ. ಇದರಲ್ಲಿ ನಾವು ರೈಸು ಸಹ ಮಾಡ್ಕೊಳ್ಬಹುದು. ಅಂಡ್ ಇದ್ರ ಒಳಗಡೆ ಬಂದು ನೋಡಿ ಈ ರೀತಿ ಒಂದು ಬೌಲು ಸಹ ಕೊಟ್ಟಿದ್ದಾರೆ ನಮ್ಗೆ. ಇದರಲ್ಲಿ ಮೆಜರ್ಮೆಂಟ್ಸು ಸಹ ಇದೆ, ನೀವು ನೋಡ್ತಾ ಇರ್ಬೋದು. ಇದು 5 ಲೇಯರ್ಡ್ ಥಿಕ್ ಸೆರಾಮಿಕ್ ಕೋಟೆಡ್ ಇನ್ನರ್ ಬೌಲ್. ಇದು ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ 3 ಮಲ್ಟಿ ಕುಕಿಂಗ್ ಫಂಕ್ಷನ್ಸ್ ಇದೆ ಇದರಲ್ಲಿ. ನಾವ್ ಏನ್ ಬೇಕಾದ್ರೂ ಕುಕ್ ಮಾಡ್ಕೊಬಹುದು. 24 hours ಪ್ರೀಸೆಟ್ ಟೈಮರ್ ಅಂಡ್ 12 hours ಕೀಪ್ ವಾರ್ಮ್ ಫಂಕ್ಷನ್ ಕೂಡ ಅವೈಲೇಬಲ್ ಇದೆ. ಇದ್ರಲ್ಲಿ ನಾನು ಇವಾಗ ಏನ್ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ಕೊಂತೀನಿ, ಆಯ್ತಾ. ಅದಕ್ಕೂ ಮುಂಚೆ ನೋಡಿ ಇಲ್ಲಿ 2 ಸ್ಪೂನು ಸಹ ಕೊಟ್ಟಿದ್ದಾರೆ. ಅಂಡ್ ಈ ಸೈಡು ಫಿಕ್ಸ್ ಮಾಡ್ಕೊಳ್ಳೋ ಅಂತಹ ವೈರು ಕೂಡ ಕೊಟ್ಟಿದ್ದಾರೆ. ಇವಾಗ ಇದ್ರಲ್ಲಿ ನಾನು ರೈಸ್ ಪ್ರಿಪೇರ್ ಮಾಡ್ತೀನಿ, ಹಂಗೇನೆ ದಾಲ್ ಸಹ ಪ್ರಿಪೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಈ ಸ್ಟೀಮರ್ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಫೇವ್ರೆಟ್ ಇದು, ಈ ಪಾರ್ಟ್ ನನಗೆ ಎಸ್ಪೆಷಲಿ. ನೋಡಿ ಇದ್ರ ಒಳಗಡೆ ಈ ರೀತಿ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇದು ಪವರ್ ಬಂದು 500 ವಾಟ್ಸ್ ಇದೆ. ಅಂಡ್ ಇಲ್ಲಿ ನಾವು ಕುಕ್ಕರ್ಗೆ ವಿಜಿಲ್ ಹಾಕ್ತಿವಲ್ಲ, ಆ ರೀತಿ ಇಲ್ಲಿ ಪ್ರೆಷರ್ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ. ನಾವೇನ್ ಇದು ಟಚ್ ಮಾಡಂಗಿಲ್ಲ, ಅದೇ ವರ್ಕ್ ಆಗುತ್ತೆ ಆಟೋಮೆಟಿಕ್. ಅಂಡ್ ಇಲ್ಲಿ ನಾವು ರೈಸ್ ಕುಕ್ ಮಾಡಿರ್ತೀವಲ್ವಾ, ಅದೆಲ್ಲ ನೀರೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇದನ್ನ ನಾವು ಈ ರೀತಿ ಓಪನ್ ಸಹ ಮಾಡ್ಬೋದು, ಹಂಗೆ ವಾಶ್ ಮಾಡಿ ಇಲ್ಲೇ ತಿರ್ಗಾ ಪ್ಲೇಸ್ ಮಾಡ್ಬೋದು. ಇವಾಗ ನಾನು ಕ್ವಿಕ್ ಆಗಿ ರೈಸ್ ಮಾಡ್ತೀನಿ ಅಂಡ್ ದಾಲ್ ಸಹ ಮಾಡಿ ತೋರಿಸ್ತೀನಿ. ಇವಾಗ ನಾನು ದೇವಸ್ಥಾನಕ್ಕೆ ಅಂತ ಹೊರಟ್ರೆ ಮಧ್ಯಾಹ್ನ ರಾತ್ರಿಗೆ ಅಪ್ಪಂಗೆ ಊಟಕ್ಕೆ ಬೇಕೇ ಬೇಕು. ಹೋಟ್ಲಲ್ಲಿ ತಿನ್ಕೋತೀನಿ ಅಂತ ಹೇಳ್ತಾರೆ, ಬಟ್ ಜಾಸ್ತಿ ಹೋಟ್ಲಲ್ಲಿ ತಿನ್ನೋದ್ರಿಂದ ಆರೋಗ್ಯನೂ ಹಾಳಾಗುತ್ತೆ, ಮತ್ತೆ ಸುಮ್ಮನೆ ಅಲರ್ಜಿ ಕೂಡ ಆಗುತ್ತೆ. ಏನೇನ್ ಎಣ್ಣೆ ಬಳಸಿ ಮಾಡ್ತಾರೋ ಏನೋ, ಅದಕ್ಕೆ ಬೇಡಪ್ಪ ನಾನೇ ಮಾಡಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅನ್ನ ಮಾಡ್ತಾ ಇದ್ದೀನಿ. ಫಸ್ಟು ಅದ್ರ ಮುಳುಗೋ ಅಷ್ಟು ನೀರು ಹಾಕೊಂಡೆ ನಾನು, ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಅಂಡ್ ನೋಡಿ ಇಲ್ಲಿ ಟೈಮರು ಸಹ ಕೊಟ್ಟಿರ್ತಾರೆ, ಆನ್ ಮಾಡ್ಬಿಟ್ಟು ಟೈಮಿಗೆ ಸೆಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ರೈಸ್ ಮಾತ್ರ. ತೋರಿಸ್ತೀನಿ ನಿಮ್ಗೆ ಹಾಗೇನೆ. ಆದಷ್ಟು ಮನೆ ಊಟನೇ ಪ್ರಿಫರ್ ಮಾಡಿ. ಅಂಡ್ ಇದು ಕುಕ್ಕರ್ ಬಂದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂಡ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ನೀವು ನನ್ನ ಹಿಂದಿನ ವ್ಲಾಗ್ಸ್ ಅಲ್ಲಿ ನೋಡಿರ್ಬೋದು, ದೇವಸ್ಥಾನಕ್ಕೆ ಹೋಗಿದೆ ಧರ್ಮಸ್ಥಳದಲ್ಲಿ, ಅಲ್ಲಿ ತುಂಬಾನೇ ಪರದಾಡ್ದೆ ನಾನು ನನ್ನ ಮಗಂಗ್ ರಾಗಿ ಸಾರಿ ಮಾಡೋದಿಕ್ಕೆ. ಈ ತರ ಒಂದು ಟ್ರಾವೆಲ್ ಫ್ರೆಂಡ್ಲಿ ಆಗಿ ಕುಕ್ಕರ್ ತಗೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಈ ಕಡೆ ದಾಲ್ ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿದ್ದೆ ನಾನು. ದಾಲ್ ಮತ್ತೆ ಸ್ವಲ್ಪ ಹೆಸರು ಬೇಳೆ ಹಾಕೊಂಡೆ. ನೋಡಿ ಈ ತರ ಹೊಗೆ ಹೋಗ್ತಾ ಇರುತ್ತೆ, ಏನು ಟಚ್ ಮಾಡಂಗಿಲ್ಲ. ಅದು ಎಷ್ಟು ಚೆನ್ನಾಗಿ ಅದೇ ಆಟೋಮೆಟಿಕ್. ಅಂಡ್ ಇದು ಹಾಕ್ತಾ ಇದ್ದಂಗೆನೆ ನಾನು ದಾಲ್ನ ಮಾಡ್ಕೋಬೇಕಿತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸ್ ಮಾತ್ರ, ಉದ್ರುದ್ರಾಗಿ ಚೆನ್ನಾಗಾಗಿದೆ, ಏನು ಸ್ಟಿಕ್ ಆಗಲ್ಲ ಏನಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಅಂಡ್ ಈ ಸೈಡು ನಾನು ಆ ಸ್ಟೀಮರ್ನ ಎತ್ತಿ ಸೈಡ್ಗೆ ಇಟ್ಟು ಕೆಳಗಡೆ ಒಂದ್ ಲೇಯರ್ದು ಬೌಲ್ ಇತ್ತಲ್ಲ, ಅದರಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಫ್ರೈ ಆಗ್ತಾ ಇತ್ತು ಆಕ್ಚುಲಿ. ಅಂಡ್ ನೋಡಿ ಸ್ವಲ್ಪ ಬೇಳೆ, ಹೆಸರು ಬೇಳೆನೂ ಸಹ ನೆನೆಸಿ ಇಟ್ಟಿದ್ದೆ, ಅದನ್ನು ಹಾಕೊಂಡೆ. ಈಗ ಸ್ವಲ್ಪ ಅರಿಶಿನ ಪುಡಿ, ನಾನು ಹಸಿ ಮೆಣಸಿನ್ಕಾಯಿ ಹಾಕೊಂಡಿಲ್ಲ, ಡೈರೆಕ್ಟ್ ಅರಿಶಿನ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಹಾಕೊಂತಾ ಇದ್ದೀನಿ. ಇದು ಒಂಥರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅಂಡ್ ಈ ಪ್ರಾಡಕ್ಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ತಗೋಬೇಕು ಅಂತ ಅನ್ಸಿದ್ರೆ ಖಂಡಿತ ನೀವು ಸಹ ತಗೊಳ್ಬಹುದು ನಂತರನೇ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ನ ಅಟ್ಯಾಚ್ ಮಾಡಿರ್ತೀನಿ. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲೂ ಸಹ ಲಿಂಕ್ ಇರುತ್ತೆ, ಹೋಗಿ ನೋಡಿ, ಲಿಂಕ್ ನ ಓಪನ್ ಮಾಡಿ ತಗೊಳ್ಳಿ. ತುಂಬಾನೇ ವರ್ತಿ ಪ್ರಾಡಕ್ಟ್ ಇದು. ನೋಡಿ ಕಂಪ್ಲೀಟ್ ಆಗಿ ದಾಲ್ ಪ್ರಿಪೇರ್ ಆಗಿದೆ, ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿತ್ತು. ಸೊ ನೋಡಿದ್ರಲ್ಲ, ಎಲ್ಲ ಕುಕ್ ಮಾಡಿದೆ. ಇವಾಗ ದೇವಸ್ಥಾನದ ಕಡೆ ಹೊರಡೋಣ ಬನ್ನಿ.
ನೋಡಿ ನನ್ನ ಇಬ್ರು ಮಕ್ಕಳು ಆಲ್ರೆಡಿ ರೆಡಿ ಆಗಿ ನಿಂತ್ಬಿಟ್ಟಿದ್ರು. ನಾನು ಫೋಟೋಸ್ ತೆಗಿತೀನಿ, ವಿಡಿಯೋಸ್ ಮಾಡ್ತೀನಿ, ಪೋಸ್ ಕೊಡ್ರಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ನಿಂತ್ಕೊಂಡಿದ್ರು ಹಿಂಗೆ. ಆದರೂ ಮೂಡ್ ಚೆನ್ನಾಗಿರ್ಬೇಕು ಅವ್ರಿಗೆ ಫೋಟೋಗೆಲ್ಲ ಪೋಸ್ ಕೊಡೋದಕ್ಕೆ. ಆ್ಯಂಡ್ ನಾನು ಈ ಕಡೆ ಸ್ವಲ್ಪ ಕುಕ್ಕರ್ ಒಳಗಡೆ ಇತ್ತಲ್ಲ, ಅದರಲ್ಲಿರೋ ಪಾತ್ರೆಗಳೆಲ್ಲ ತೊಳೆದು ಬಿಡೋಣ ಅಂತ ಹೇಳಿ ಬಂದೆ. ಈ ಸಾಫ್ಟ್ ಆಗಿರೋ ನಾರು ಸಿಗುತ್ತಲ್ಲ, ಅದರಿಂದ ತೊಳ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಉಜ್ಜಿ ಪ್ರೆಷರ್ ಹಾಕಿ ತೊಳಿಬೇಕು ಅಂತ ಏನೂ ಇಲ್ಲ. ಸುಮ್ಮನೆ ಕೈ ಆಡಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು. ಆ್ಯಂಡ್ ಅದರೊಳಗಡೆ ನೀರೆಲ್ಲ ಹಂಗಂಗೆ ಇರುತ್ತಲ್ಲ ತೊಳೆದ್ಮೇಲೆ. ಅದಕ್ಕೆ ಈ ಕಾಟನ್ ಬಟ್ಟೆ, ಪಂಚೆ ಬಟ್ಟೆ ಆ ಥರ ಎಲ್ಲ ಸಿಗುತ್ತಲ್ಲ, ಅದರಿಂದ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಒರೆಸಿ ನೀಟಾಗಿ ನೀರೆಲ್ಲ ಒಣಗಿದ್ಮೇಲೆ ಕುಕ್ಕರ್ ಒಳಗಡೆ ಹಾಕಿ ಮುಚ್ಚಳನ ಮುಚ್ಚಿ ನೀಟಾಗಿ ಒಂದು ಕಡೆ ಸೇಫಾಗಿ ಎತ್ತಿಟ್ಬಿಟ್ರೆ ಕುಕ್ಕರ್ದು ಕೆಲಸ ಮುಗಿಯುತ್ತೆ. ಆ್ಯಂಡ್ ಈ ಕಡೆ ಎಲ್ಲ ಲಗೇಜ್ನು ಸಹ ಪ್ಯಾಕ್ ಮಾಡ್ಕೊತಾ ಇದ್ದೆ. ಏನಿಲ್ಲ ಲಗೇಜು ಅಂದರೆ ಟಿಫನ್ ಬಾಕ್ಸು ಮತ್ತು ವಾಟರ್ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ಡೈಪರ್ಸ್ ಎಲ್ಲ ಬೇಕಾಗುತ್ತೆ. ಯೂಶಲಿ ಮಕ್ಕಳಿಗೆ ಅಲ್ವಾ ಮೇನ್ ಆಚೆ ಹೋಗಂಗಿದ್ರೆ ಡೈಪರ್ಸು ಒಂದೊಂದು ಜೊತೆ ಬಟ್ಟೆ ಎಲ್ಲ ಎತ್ತಿಟ್ಕೊಂಡೇ ಇಟ್ಕೋತೀನಿ ನಾನು ಯಾವಾಗ್ಲೂ. ಆಮೇಲೆ ಆಟೋಗೆ ಹೇಳಿದ್ವಿ, ಮನೆ ಹತ್ರನೇ ಇರೋರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಆಚೆ ಎಲ್ಲರೂ ದೂರ ಹೋಗ್ತೀವಿ ಅಂತಂದರೆ ನಿಯರ್ ಬೈ ಯಾರು ಇರ್ತಾರೆ ಅವ್ರಿಗೆ ಹೇಳ್ಕೊತೀವಿ. ಗೊತ್ತಿರೋರಿಗೆ ಹೇಳ್ತೀವಿ ಯೂಶಲಿ. ಓಲಾ ಆ ಥರ ಎಲ್ಲ ಬುಕ್ ಮಾಡಲ್ಲ. ಗೊತ್ತಿರೋರ್ಗೆ ಹೇಳಿದ್ರೆ ನೀಟಾಗಿ ಹೋಗಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇನ್ನೇನು ನಿಯರ್ ಬೈ ಹೋಗ್ತಾ ಇದೀವಿ ಟೆಂಪಲ್ಗೆ. ನೋಡಿ ಇಲ್ಲಿ ಅಕ್ಕ ತಮ್ಮನ ಕಥೆನ. ನನ್ನ ಮಗ ಜರ್ನಿ ಸ್ಟಾರ್ಟ್ ಆದಾಗಿಂದ ನನ್ನ ಹತ್ರ ಬರಲೇ ಇಲ್ಲ. ಅವ್ರ ಅಕ್ಕನ ಹತ್ರನೇ ಹೋಗಿ ಕೂತ್ಕೊಳ್ಳೋದು, ಅವ್ರ ಅಕ್ಕನ ತೊಡೆ ಮೇಲೆ ಮಲ್ಕೊಳ್ಳೋದು, ಹಿಂಗೆ ಮಾಡ್ತಿದ್ದ. ಸರಿ ಆಯ್ತು ಬಿಡಪ್ಪ, ನಿಮ್ಮ ಅಕ್ಕನ ಹತ್ರನೇ ಇರು ನೀನು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅವಳು ನೀಟಾಗಿ ತೊಡೆ ಮೇಲೆ ಮಲಗಿಸ್ಕೊಂಡ್ಲು. ಅವ್ನು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ. ಸರಿ ಇನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಆದೆ. ಆ್ಯಂಡ್ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ಅಂಗಡಿಗಳು ಸ್ವಲ್ಪ ಕಮ್ಮಿನೇ ಇತ್ತು, ಬೆಳಗ್ಗೆನೆ ಅಲ್ವಾ. ಹಾಗಾಗಿ ಸ್ವಲ್ಪ ಹೂವು, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಇದೆಲ್ಲ ತಗೊಬೇಕಿತ್ತು. ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇವಾಗ ಜಸ್ಟ್ ರೀಚ್ ಆದ್ವಿ, ಟೆಂಪಲ್ಗೆ ಬಂದಿದ್ದೀವಿ. ಪೂಜಾರಿ ಅವರಿಗೆ ಕಾಲ್ ಮಾಡಿದೆ, ಒಂದು 10 ನಿಮಿಷ ಬರ್ತೀವಿ ಅಂತ ಅಂದರು. ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಟೆಂಪಲ್ಗೆ ಬರ್ತಾರೆ. ಒಂದು 10 o'clock ಏನೋ ಆಗಿದೆ. 10-10:30 ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದೆ. ಸೊ ಬಂದಿದ್ದೀನಿ. ಯಾರ ಮನೆ ದೇವ್ರಿಗೆ ಇವಾಗ ಹೇಳ್ತೀನಿ ಬನ್ನಿ, ಯಾರ ಮನೆ ದೇವ್ರಿಗೆ ಬಂದಿದ್ದೀನಿ ಅಂತ ಹೇಳಿ. ನಾನು ಬಂದಿರೋದು ನನ್ನ ಹಸ್ಬೆಂಡ್ ಮನೆ ದೇವರಿಗೆ, ಲಕ್ಷ್ಮೀ ಸಿದ್ದೇಶ್ವರ ಅಂತ, ಕಣ್ಣೂರ್ ಹತ್ರ ಇದೆ ಅದು. ಲಾಸ್ಟ್ ಟೈಮು ನನ್ನ ಮಗನ ಕರ್ಕೊಂಡು ಬಂದಿದ್ವಿ ಹೂ ಮುಡಿ ಶಾಸ್ತ್ರಕ್ಕೆ. ನೀವು ನೋಡಿದ್ದೀರಾ ಆ ವಿಡಿಯೋನು ಸಹ. ಇವಾಗ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಒಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಿಮಗೆ. ಈ ವಿಡಿಯೋನ, ದೇವಸ್ಥಾನದ ಪರ್ಟಿಕ್ಯುಲರ್ ವಿಡಿಯೋನ ನಾನು ಶೂಟ್ ಮಾಡಿ ಒಂದು 4-5 ದಿವಸ ಆಗಿತ್ತು. ಯಾಕೆ ಇವಾಗ ಹಾಕ್ತಾ ಇದ್ದೀನಿ ಅಂತಂದರೆ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಕಂಟಿನ್ಯೂಟಿ ಇರಲಿ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಇನ್ಮೇಲೆ ಬರೋದೆಲ್ಲ ಕಂಟಿನ್ಯೂಟಿ ವಿಡಿಯೋಸೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಹೇಳ್ತಾ
ಏನಕ್ಕೆ ಬಂದೆ ಸಡನ್ನಾಗಿ ಅಂತಂದರೆ ತುಂಬ ಒಂದು 6 ತಿಂಗಳೇನೋ ಆಗಿತ್ತು. ಯೂಶ್ವಲಿ ಯಾರೇ ಆದರೂ ಅಷ್ಟೇ ಮನೆ ದೇವರು ಅಂತಂದರೆ 6 ತಿಂಗಳಿಗೊಂದ್ಸಲಿ ಅಟ್ಲೀಸ್ಟ್ 1 ವರ್ಷಕ್ಕೆ ಒಂದ್ಸಲಿನಾದರೂ ವಿಸಿಟ್ ಮಾಡ್ತಾ ಇರಿ. ದೇವರ ಆಶೀರ್ವಾದ ಅಂತೂ ಖಂಡಿತ ಬೇಕೇ ಬೇಕು. ಎಸ್ಪೆಷಲಿ ಮನೆ ದೇವರು, ನೀವು ಯಾವ ದೇವ್ರು ಮಾಡ್ತಿರೋ ಇಲ್ವೋ, ಬಟ್ ಮನೆ ದೇವರಂತೂ ಮಾಡಿ ತಪ್ಪಿಸ್ಕೊಳ್ಬೇಡಿ. ಇವಾಗ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಸೊ ಹಾಗಾಗಿ ದೇವ್ರದ್ದು ಒಂದು ಆಶೀರ್ವಾದ ಸಿಗಲಿ ಅವಳಿಗೆ ಅಂತ ಹೇಳಿ ಕರ್ಕೊಂಡು ಬಂದಿರೋದು ನಾನು. ಚಿನ್ನಿ ಅದೆಲ್ಲ ಮುಟ್ಬಾರ್ದು. ಇಲ್ಲೆಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊತೀವಿ. ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಏನು ಗೊತ್ತಾ, ನಾನು ಲಾಸ್ಟು ಒಂದೂವರೆ ತಿಂಗಳಾಗಿದೆ ಅನಿಸುತ್ತೆ ನಾನು ನನ್ನ ಗಂಡನ ಮನೆಗೆ ಹೋಗಿ ಬಂದು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಅತ್ತೆ ಒಂದು ಕಾಲು ಸಹ ಮಾಡಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ ಏನಕ್ಕೆ ಏನು ವಿಷಯ ಅಂತ ಅಂದ್ಬಿಟ್ಟು. ಸೊ ಅವ್ರು ಮಾಡಿಲ್ಲ ಅಂತಂದಮೇಲೆ ನಾನು ಮೇಲ್ಬಿದ್ದು ಮಾಡೋ ಅಂಥ ಕ್ಯಾಟಗರಿ ನಂದಲ್ಲ. ಯಾಕೆ ಅಂತಂದರೆ ನಾನು ಮದುವೆ ಆದಾಗಿಂದನೂ ಹಾಗೇನೆ. ಅವ್ರು ಹೆಂಗೆ ನೋಡ್ಕೊತಾರೆ ಮೀನ್ಸ್ ಹೆಂಗೆ ರಿಯಾಕ್ಟ್ ಬರುತ್ತೆ ನನಗೆ ಮದುವೆ ಆದಮೇಲೆ ಅಂತಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಆಗಿರ್ಬೋದು, ಹೆಂಗೆ ರಿಯಾಕ್ಷನ್ ಹೆಂಗಿರುತ್ತೆ, ನಾನು ಅದೇ ಥರನೇ ನಂದು ರಿಯಾಕ್ಷನ್ಸ್ ಇರುತ್ತೆ. ಸೊ ಏನು ಕತೆ ಏನೋ ನನಗೂ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಮಕ್ಕಳನ್ನ ಕರ್ಕೊಂಡು ಡೈರೆಕ್ಟು ದೇವಸ್ಥಾನಕ್ಕೆ ಬಂದೆ. ಅಲ್ಲಿಂದ ಇವಾಗ ನಾನು ಮನೆಗೆ ಹೋಗ್ತೀನಿ, ಮೀನ್ಸ್ ನನ್ನ ಗಂಡನ ಮನೆಗೆ ಹೋಗ್ತೀನಿ. ನೋಡೋಣ ಅವ್ರಿಗೆ ಏನು ಅನಿಸಿದ್ಯೋ ಏನೋ. ನನ್ನ ಸ್ಕೂಲ್ಗೆ ಹಾಕೋದಕ್ಕೆ ಅಂತ ಕೇಳಿದ್ನಲ್ಲ, ಅದಕ್ಕೋ ಇಲ್ಲ ಏನಕ್ಕೆ ಅಂತ ಕೇಳೋಣ. ನಿಜಕ್ಕೂ ಹೆಂಗೆ ರಿಯಾಕ್ಷನ್ಸ್ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನೇನು ಅಂತಂದರೆ, ನೀವು ಹೆಂಗೆ ನನಗೆ ರಿಯಾಕ್ಷನ್ ಕೊಡ್ತೀರಾ, ನೀವು ಹೆಂಗೆ ನನ್ನನ್ನು ಭಾವಿಸ್ತೀರಾ, ನೀವು ಹೆಂಗೆ ನನ್ನನ್ನು ಮಾತಾಡಿಸ್ತೀರಾ, ಅದ್ರ ಬೇಸ್ ಮೇಲೆ ನನ್ನ ಒಂದು ರಿಟರ್ನ್ ಇರುತ್ತೆ. ಆಪೋಸಿಟಾಗಿ ನಂದು ಹಾಗೆ ಇರುತ್ತೆ. ಅದೆಲ್ಲ ಮುಟ್ಬಾರ್ದು. ಏನಂದರೆ ಎಲ್ಲರ ಮನೇಲೂ ಇರುತ್ತೆ, ಸೊಸೆ ಬೇಡ ಅವ್ರಿಗೆ, ಓಕೆ. ಸೊಸೆ ಬೇಡವೇ ಬೇಡ, ಓಕೆ, ಪರವಾಗಿಲ್ಲ, ನಾವೇನು ಅನ್ಕೊಳ್ಳಲ್ಲ, ಆಯಿತು. ಮೊಮ್ಮಕ್ಳಿದಾರಲ್ಲ, ಮೊಮ್ಮಕ್ಳು ಬೇಡವಾ, ಮೊಮ್ಮಕ್ಳನ್ನ ಮಾತಾಡ್ಸಕ್ಕೂ ಕಾಲ್ ಮಾಡಿಲ್ಲ ಅಂತಂದರೆ ಏನೋ ಇರಬೇಕು ಅಲ್ವಾ. ಇವಾಗ ನಾನು ಫೋನ್ ಮಾಡಿಬಿಟ್ಟು ಮೊಮ್ಮಕ್ಳನ್ನ ಮಾತಾಡಿಸಿ ಇಲ್ಲ ನನ್ನನ್ನು ಮಾತಾಡಿಸಿ ಅಂತ ನಾನು ಒತ್ತಡ ಹಾಕ್ಬೇಕಾ ಅವ್ರ ಮೇಲೆ? ಇಲ್ಲ, ನನ್ನ ಸಿಚುವೇಶನ್ ಏನಿದೆ, ಇವಾಗ ಅಮ್ಮನ ಕಳ್ಕೊಂಡಿದ್ದೀನಿ, 2 ಮಕ್ಕಳನ್ನ ಇಟ್ಕೊಂಡಿದ್ದೀನಿ, ಅವ್ರ ಸ್ಕೂಲ್ಗೆ ಹಾಕೋಕ್ಕಾಗಲ್ಲ, ಸೇರ್ಸೋಕ್ಕಾಗಲ್ಲ ಅಂತ ಅಂದಮೇಲೆ ನಾನು ಸ್ಕೂಲ್ಗೆ ಹಾಕೊಂಡಿದ್ದೀನಿ. ಸೊ ನಂದು ಏನಿದೆ, ನಂದು ಜವಾಬ್ದಾರಿಗಳು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ. ಸೊ ಸಂಬಂಧಿಕರು ಅಂದ್ಕೊಂಡು ನನಗೆ ಕಮೆಂಟ್ಸ್ ಎಲ್ಲ ಮಾಡಿದ್ರಲ್ಲ, ಇವೆಲ್ಲ ಗೊತ್ತಾಗಬೇಕು, ಇಂಥವೆಲ್ಲ ಗೊತ್ತಾಗಬೇಕು ಕೆಲವರು ಹೆಣ್ಮಕ್ಳು ಕಂಡೋರ್ ಮನೆಯಿಂದ ಹೆಣ್ಮಕ್ಳು ಬಂದ ಮೇಲೆ ಅವ್ರನ್ನ ಯಾವ ರೀತಿ ನೋಡ್ಕೊಬೇಕು, ಅವರ ಕಷ್ಟ ಸುಖದಲ್ಲಿ ಹೆಂಗೆ ಭಾಗಿಯಾಗಿರಬೇಕು. ಇವಾಗ ನಾನು ಮೊಮ್ಮಕ್ಳನ್ನ ಮಾತಾಡಿಸಿ ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡಿಕೊಡ್ಬೇಕಾ? ನನ್ನ ಮಗಳು ಇವತ್ತಿನವರೆಗೂ ಕೇಳೇ ಇಲ್ಲ. ಯಾಕಂದರೆ ಅವ್ರು ಫೋನ್ ಮಾಡೋದು ಸ್ಟಾಪ್ ಮಾಡಿದ್ಮೇಲೆ ಇವ್ರಿಗೂ ಆ ಮನಸ್ಸು ಹೋಗಿಲ್ಲ ಆ ಕಡೆ. ಇವಾಗ ಹೋದ್ಮೇಲೆ ರಿಯಾಕ್ಟ್ ಮಾಡ್ತಾರೆ, ನನಗೂ ಗೊತ್ತು, ತುಂಬ ಚೆನ್ನಾಗಿ ಗೊತ್ತು. ಸೊ ಭಾವಣಿಕೆ ನಮಗಷ್ಟೇ ಅಲ್ಲ, ಆ ಕಡೆಯಿಂದನೂ ಭಾವಣಿಕೆ ಇರಬೇಕು, ಅದೇ ರೀತಿ ಇರಬೇಕು. ಬೇಡ, ಸೊಸೆ ಹೆಂಗಾದ್ರೂ ಹೋಗ್ಲಿ, ಬಿಟ್ಟಾಕ್ಬಿಡಿ, ಸೊಸೆ ಬೇಡ ಅಲ್ವಾ. ಮಗ ಇರೋವರೆಗೂ ಅಷ್ಟೇ ಅಲ್ವಾ ಸೊಸೆ, ಬೇಡ ಅಲ್ವಾ. ಮಕ್ಳೇನು ಮಾಡಿದ್ದಾರೆ, ಮಕ್ಳನ್ನ ಮಾತಾಡ್ಸಕ್ಕೆ ಅಟ್ಲೀಸ್ಟ್ ಫೋನ್ ಮಾಡ್ಬೋದಲ್ಲ. ನಮ್ಮ ಮಾವ ಯಾವಾಗಲೂ ಫೋನ್ ಮಾಡೋರು, ಮೀನ್ಸ್ ಅವ್ರಿಗೇನಾದರೂ ಜ್ಞಾನ ಚೆನ್ನಾಗಿದ್ರೆ ಮಾಡೋರು. ನಮ್ಮ ಮಾವನೂ ಫೋನ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಅತ್ತೆಗೆ ಗೊತ್ತೇ ಇರಲ್ಲ ನಮ್ಮ ಮಾವ ಫೋನ್ ಮಾಡಿದಾಗೆಲ್ಲ. ಸೊ ಏನಪ್ಪ ನನಗೂ ಗೊತ್ತಿಲ್ಲ ನಿಜಕ್ಕೂ ಈ ಹೆಂಗಿದ್ದಾಳೆ ಅವಳ ಸಿಚುವೇಶನ್ನು, ಹಿಂಗೆಲ್ಲ ಮ್ಯಾನೇಜ್ ಮಾಡ್ತಿದ್ದಾಳೆ ಅನ್ನೋದು ಇಲ್ಲ. ಗೊತ್ತಾಗಬೇಕು, ನಿಜಕ್ಕೂ ಜನಕ್ಕೆ ಗೊತ್ತಾಗಬೇಕು ಏನಾಗ್ತಿದೆ, ಹೆಂಗಿರ್ತಾರೆ, ಹೆಂಗಿದೆ, ಹೆಣ್ಮಕ್ಳು ಎಷ್ಟೆಲ್ಲ ಸಫರ್ ಮಾಡ್ತಾರೆ ಎಲ್ಲ ಗೊತ್ತಾಗಬೇಕು. ಅದಕ್ಕೇ ನಾನು ವ್ಲಾಗಲ್ಲಿ ಹಾಕ್ತಾ ಇರೋದು. ಇಲ್ಲ ಹೇಳಿಕೆ ಮಾತಿಂದನಾ, ಇಲ್ಲ ಯಾರೋ ಹೇಳ್ಕೊಟ್ಟಿದ್ದಾರಾ,
ಎಲ್ಲ ಗೊತ್ತಾಗಬೇಕಲ್ಲ. ನಾವು ನಾನು ಎಸ್ಪೆಷಲಿ ಯಾವ ಹೇಳಿಕೆ ಮಾತಾಗಿ ನಾನು ಈ ದೇವಸ್ಥಾನದಲ್ಲಿ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಯಾವ ಹೇಳಿಕೆ ಮಾತು, ಯಾರು ಹೇಳ್ಕೊಟ್ಟಿದ್ದು ಮಾತು, ಮನ್ಸಿಗೆ ಮೈಂಡಿಗೆ ಬಂದ ಅಷ್ಟೇ ನಾನು ಮಾಡೋ ಅಂಥದ್ದು. ಆತ್ಮದಲ್ಲಿ ನಾನು ಚೆನ್ನಾಗಿದ್ದೀನಾ, ಆತ್ಮದಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದೀನಾ, ಅಷ್ಟು ಸಾಕು. ಸೊ ಬನ್ನಿ ಈಗ ಮನೆ ಕಡೆ ಹೋಗೋಣ. ಹಿಡ್ಕೊ ಪರವಾಗಿಲ್ಲ, ಹಿಡ್ಕೊ ಪರವಾಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಅಂತೂ ಮನೆ ರೀಚ್ ಆದ್ವಿ. ನಮ್ಮ ಮನೆಗೆ ನಾನು ನನ್ನ ಮಕ್ಕಳು ಒಂದು 12ರಿಂದ 12:15 ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಬಿಸಿಬೇಳೆ ಬಾತೆ ಇತ್ತು, ಸ್ವಲ್ಪ ಜಾಸ್ತಿನೇ ತಗೊಂಡು ಹೋಗಿದ್ದೆ. ಹೊಟ್ಟೆ ಹಸಿಯುತ್ತೆ, ತಿನ್ಲಿ ಮಕ್ಕಳು ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗಳಿಗೆ ಅದು ಬೆಳಗ್ಗೆ ಮಾಡಿದ್ದಲ್ವಾ, ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಸೈಡು ಮಗನಿಗೆ ಸ್ಮ್ಯಾಶ್ ಮಾಡಬೇಕಿತ್ತು ರೈಸು, ಇಲ್ಲಾಂದರೆ ಅವ್ನು ತಿನ್ನೋದೇ ಇಲ್ಲ. ಉದ್ರುದ್ರಾಗಿದ್ರಂತೂ ಅವ್ನು ಮುಟ್ಟೋದೇ ಇಲ್ಲ. ಸ್ವಲ್ಪ ದೋಸೆ ಹಿಟ್ಟು ಇತ್ತು, ಅದನ್ನೇ ಮಗಳಿಗೆ ಹಾಕ್ಕೊಟ್ಟೆ ತಿನ್ನಮ್ಮ ಅಂತ ಹೇಳಿ. ನಾನು ಅದರಲ್ಲೇ 1-2 ದೋಸೆ ತಿನ್ಕೊಂಡೆ. ತುಂಬ ಹೊಟ್ಟೆ ಹಸಿತಿತ್ತು. 8:30ಗೆ ಮನೆ ಬಿಟ್ಟಿದ್ದು ಅಲ್ವಾ, ಸೊ ಹಾಗಾಗಿ ಹೋಗಿದ ತಕ್ಷಣ ಏನು ರಿಯಾಕ್ಷನ್ನು, ಮಾತಿಲ್ಲ, ಕತೆ ಇಲ್ಲ. ಸೊ ನನ್ನ ಪಾಡಿಗೆ ನಾನು ನನ್ನ ಮನೇಲಿ ಏನು ಊಟ ಮಾಡಬೇಕಿತ್ತೋ ಮಾಡಿಕೊಂಡೆ. ಆರಾಮಾಗಿ ನಾನು ಆಚೆ ಈಚೆ ಓಡಾಡಿಕೊಂಡು ನಾನು ನನ್ನ ಮಕ್ಕಳು ಆರಾಮಾಗಿದ್ವಿ. ಸೊ ನೀವೇ ನೋಡ್ತಾ ಇರ್ಬೋದು, ದೋಸೆ ಇತ್ತು, ದೋಸೆ ತಿಂದೆ. ಆ್ಯಂಡ್ ಸ್ವಲ್ಪ ಅನ್ನನೂ ಹಾಕೊಂಡು ತಿಂದೆ. ಮಕ್ಕಳು ಆಲ್ರೆಡಿ ಎಲ್ಲ ಆಟ ಸಾಮಾನೆಲ್ಲ ಆಚೆ ಎಲ್ಲ ತೆಗೆದು ಟಿ ವಿ ಎಲ್ಲ ಆರಾಮಾಗಿ ನೋಡಿಕೊಂಡು ಕೂತಿದ್ರು. ನಾನು ಹಾಗೇನೆ ಸಂಜೆ ಆಯಿತು, ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಆಚೆ ಬಂದೆ. ನಾನು ಯೂಶ್ವಲಿ ಸ್ವಲ್ಪ ಇದೇ ಜಾಗದಲ್ಲಿ ನಾನು ಕೂತ್ಕೊಳ್ಳೋ ಅಂಥದ್ದು. ಫಸ್ಟ್ ಫ್ಲೋರಿಗೆ ಬಂದು ಕೂತ್ಕೊತೀನಿ. ಆಚೆ ಈಚೆ ಎಲ್ಲ ನೋಡಿಕೊಂಡು ಕೂತ್ಕೊಂಡಿರ್ತೀವಿ. ಸ್ವಲ್ಪ ಗಾಳಿ ಬೆಳಕು ಎಲ್ಲ ಆಚೆ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮನೆ ಒಳಗಡೆ ಸ್ವಲ್ಪ ಬೆಳಕು ಕಮ್ಮಿ, ಲೈಟ್ ಹಾಕ್ಕೊಂಡೇ ಇರಬೇಕು. ಸಂಜೆ ಹೊತ್ತು ನಾವು 1 ಟೈಮ್ ಕಸ ಗುಡಿಸ್ತೀವಿ. ನಾನೇ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ, ನಾನು ಏನು ಮಾಡಬಲ್ಲೆ ಅಷ್ಟು ಮಾತ್ರನೇ ನಾನು ಮಾಡೋ ಅಂಥದ್ದು. ಎಲ್ಲನೂ ನಾನೇ ಮಾಡ್ತೀನಿ, ಎಲ್ಲ ನಾನೇ ಅಂತ ನಾನು ಯಾವತ್ತೂ ಹೇಳಲ್ಲ. ನನಗೆ ಕೈಲಿ ಏನಾಗುತ್ತೆ ಮಾಡೋದಕ್ಕೆ ಅದಂತೂ ನಾನು ಖಂಡಿತ ಡೇ 1 ಮಾಡ್ಕೊಂಡೇ ಬಂದಿದ್ದೀನಿ. ಟೆರೆಸ್ ಮೇಲೆ ಬಂದಿದ ತಕ್ಷಣ ಮಕ್ಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ಹಾಗೆ ರೆಸ್ಟ್ ಮಾಡಿದೆ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಸೊ ತಲೆ ಎಲ್ಲ ನೋವ್ತಾ ಇತ್ತು. ಹಾಗಾಗಿ ನಮ್ಮ ಟೆರೆಸ್ ನೋಡಿ ಹೆಂಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸೀನರಿನೇ ಸಿಗ್ತಾ ಇಲ್ಲ, ಹಂಗ್ ಮಾಡಾಕ್ಬಿಟ್ಟವ್ರೆ. ಗ್ರೀನ್ರಿನೇ ಕಾಣಿಸ್ತಾ ಇಲ್ಲ, ಹಂಗ್ ಮಾಡ್ಬಿಟ್ಟವ್ರೆ. ಸಂಜೆ ಆಯ್ತು, ಏನಾದ್ರು ಸ್ನಾಕ್ಸ್ ತಿನ್ನಕ್ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಮಗಳು ಇನ್ನ ಮಲಗಿದಾಳೆ, ಮಗ ಎದ್ದು ಕೂತಿದ್ದಾನೆ. ನಾನು ಹಂಗೆ ಓಡಾಡ್ಕೊಂಡ್ ಬರೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದೆ. ಅಲ್ಲಿ ನಮ್ಮ ಅಪ್ಪನ ಮನೇಲಿ ಸ್ವಲ್ಪ ಶೆಕೆ ಫೀಲಿಂಗ್ ಇರುತ್ತೆ. ಇಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಚಳಿ. ಎಸ್ಪೆಷಲಿ ನಮ್ ರೂಮ್ ಅಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ. ಫ್ಯಾನೇ ಹಾಕೊಳ್ಳಲ್ಲ ನಾವು ಬಂದ್ರೆ. ಯೂಶಲಿ ಫ್ಯಾನ್ ಯಾವಾಗ್ಲೂ ಇರುತ್ತೆ. ಇವ್ನು ನೋಡಿ, ತೋರಿಸ್ತೀನಿ ಇದು ಯಾರು ಅಂತ. ಇವನು ನಾವೆಲ್ಲೋದ್ರೂ ಹಿಂದೆ ಬರ್ತಾನೆ ನೋಡಿ. ಟೆರೆಸ್ ಮೇಲೆ ಹೆಂಗ್ ಹತ್ಕೊಂಡ್ ಬರ್ತಾನೆ. ಏನೋ ಚೋಟು, ಅವನ್ನ ಬಂದಾಗಿಂದ ಮಾತಾಡ್ಸಿಲ್ಲ. ಅವನ್ನ ಮಾತಾಡ್ಸಿಲ್ಲ ಅಂದ್ರೆ ಹಿಂದೆ ಮುಂದೆನೆ ಸುತ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಯಾಕೆ ಇವಳು ಮಾತಾಡ್ಸೇ ಇಲ್ಲ ಬಂದವಳು ಅಂತ. ಮಾತಾಡ್ಸಿದ್ಮೇಲೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ಅಲ್ವೇನೋ ಚೋಟಪ್ಪ? ಎಷ್ಟು ಇಯರ್ಸ್ ನಿಂಗೀಗ? 5 ವರ್ಷನಾ 6 ವರ್ಷನಾ? ಅವನು ವಾಕಿಂಗ್ ಮಾಡಕ್ ಬಂದವನೆ. ಆಲ್ರೆಡಿ 1 ರೌಂಡ್ ಹೋಗಿ ಬಂದವನೆ. ಈಗ ಸುಮ್ನೆ ಬಂದವನೆ ನನ್ನನ್ ಕಾವಲು ಕಾಯಕ್ಕೆ. ಬರೇ ಮಲ್ಗೆ ಹೂವ ನೋಡಿ ಹೆಂಗೆ ಸ್ಪ್ರೆಡ್ ಆಗಿದೆ ಅಂತ. ಈ ಕೊಂಬೆವರೆಗೂ ಬಂದಿದೆ. ಚೆನ್ನಾಗಿ ಬರ್ತಿದೆ ಮಲ್ಗೆ ಹೂವು.
ಇನ್ನೇನ್ ಗಿಡ ಹಾಕೊಂಡವ್ರು ನೋಡೋಣ ಇಲ್ಲಿ. ಇದು ಯೆಲ್ಲೋ ಕಲರ್ ದಾಸವಾಳ ಬರುತ್ತಲ್ಲ ಅದು. ಆಮೇಲೆ ಇದು ತುಂಬೆ ಹೂವು, ಈಶ್ವರನ್ಗೆ ತುಂಬಾ ಇಷ್ಟವಾದ ಹೂವು. ಇದನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದು ಎಲ್ಲಾ ಕಡೆ ಇರುತ್ತೆ ಬಿಡಿ. ನೋಡಿ ಇದು ಅಷ್ಟೇ, ಮಲ್ಲಿಗೆ ಹೂವು ಆಲ್ರೆಡಿ ಬಂದಿದೆ, ಚೆನ್ನಾಗಿದೆ. ಇನ್ನು ಮೊಗ್ಗು. ಟೆರೆಸ್ ಮೇಲೆ ಗಾಳಿ ಸಿಕ್ಕಾಪಡೆ ಚೆನ್ನಾಗಿ ಬರ್ತಿದೆ. ಹಂಗೆ ಕುತ್ಕೊಂಡೆ ನಾನು, ತಲೆ ಬೇರೆ ನೋವ್ತಿತ್ತು. ಈ ಪಕ್ಷಿಗಳು, ಪಾರಿವಾಳ, ಈಗಲ್ ಎಲ್ಲ ಓಡಾಡುತ್ತೆ ಇಲ್ಲಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ದೇವಸ್ಥಾನಕ್ಕೆ ಹೋಗೋದು ನಮ್ಮ ಅಪ್ಪಂಗ್ ಬಿಟ್ರೆ, ಅಂಡ್ ಇಲ್ಲಿಗೆ ಬರೋದು ನಾನು ಯಾರಿಗೂ ಹೇಳಿಲ್ಲ, ಯಾರಿಗೂ ಇನ್ಫಾರ್ಮ್ ಮಾಡಲ್ಲ. ನಾನು ಸಡನ್ ಆಗಿ ಬರ್ತೀನಿ. ಶಾಕ್ ಆದ್ರು ನಾನು ಬಂದಿದ ತಕ್ಷಣ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅನ್ಕೊಂತೀನಿ. ನಾನು ಯಾವಾಗ್ಲೂ ಹಂಗೇನೆ. ನನ್ನ ಮನೆ ಇದು, ನನ್ನ ಮಕ್ಕಳ ಮನೆ. ನಮ್ಮ ಪಾಡಗ್ ನಾವು ಬರ್ತೀವಿ ಹೋಗ್ತೀವಿ. ನಾನಿರೋ ಪರಿಸ್ಥಿತಿಗೆ ಏನು ಮಾಡಕ್ಕಾಗಲ್ಲ. ನನ್ನ ಪಾಡಗ್ ನಾನು ದೇವಸ್ಥಾನಕ್ಕೆ ಹೋದೆ, ಪೀಸ್ಫುಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಚೆನ್ನಾಗಿ ಮಾಡಿಕೊಟ್ರು, ಒಂದು ನೆಮ್ಮದಿ ಆಯ್ತು. ಅಲ್ಲಿಂದ ಡೈರೆಕ್ಟು ಇಲ್ಲಿಗೆ ಬಂದೆ. ನಾನು ಅವಾಗಿಂದನೂ ಹಂಗೇನೆ, ಮದ್ವೆ ಆದಾಗಿಂದನೂ ಹಂಗೇನೆ, ಸಡನ್ ಆಗಿ ಹೋಗ್ಬಿಡ್ತೀನಿ, ಗೊತ್ತಾಗಲ್ಲ ಯಾರಿಗೂ. ಸೊ ಹಂಗೆ ಇರ್ಬೇಕು. ಎಲ್ಲಾನು ಹೇಳಿ ಕೇಳಿ ಮಾಡೋ ಅಂಥದ್ದು ಎಲ್ಲಾ ವಿಷಯಕ್ಕೂ ಅಪ್ಲೈ ಆಗಲ್ಲ ಅಲ್ಲ. ಸೊ ಹಂಗಾಗಿ ನಾವು ಒಂದ್ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋಣ ಅಂತ ಇಲ್ಲೇ. ಆಕ್ಚುಲಿ ನಮ್ಮ ಟೆರೇಸ್ ತುಂಬಾ ದೊಡ್ಡದಾಗಿದೆ ಇಲ್ಲಿ, ಆಯ್ತಾ. ಬಟ್ ಕೆಲವೊಂದ್ಸಲಿ ಇಲ್ಲಿ ಬಟ್ಟೆ ಒಣಗಾಕ್ಬಿಡ್ತಾರೆ ಅಲ್ವಾ, ಅವಾಗ ಸ್ಪೇಷಿಯಸ್ ಅಂತ ಅನ್ಸಲ್ಲ, ವಾಕಿಂಗ್ ಮಾಡಕ್ ಆಗಲ್ಲ. ಇಲ್ಲೆಲ್ಲ ತಂತಿಗಳೆಲ್ಲ ಹಾಕಿರ್ತಾರೆ ನೋಡಿ, ಅದಿಷ್ಟ ಆಗಲ್ಲ ನಂಗೆ. ಕೆಲವೊಂದ್ಸಲಿ ನಾನು ಟೆರೇಸ್ ಮೇಲೆ ಬಂದಾಗ ನಂಗೆ ಆರಾಮಾಗಿ ಓಡಾಡ್ಕೊಂಡಿರ್ಬೇಕು, ಹಂಗಿರ್ಬೇಕು ನಂಗೆ. ಈ ಎಲ್ಲ ಬಟ್ಟೆ ಎಲ್ಲ ಸಿಗ್ತಾ ಇರುತ್ತೆ, ಬಗ್ಗಿ ಓಡಾಡ್ಬೇಕು, ಇಷ್ಟ ಆಗಲ್ಲ ನನಗೆ. ಮುಂಚೆ ಅಂದ್ರೆ ನಮ್ ಚೋಟನ್ ಕರ್ಕೊಂಡು ವಾಕಿಂಗ್ ಹೋಗ್ತಿದ್ದೆ, ಈಗ್ಲೂ ಹೋಗ್ಬೇಕು. ಬಟ್ ನಾನಿರೋ ಸಣ್ಣಕ್ಕೆ ವಾಕಿಂಗ್ ಹೋಗ್ಬಿಟ್ರೆ ಇನ್ನೂ ಒಂದು 2 kg 3 kg ಸಣ್ಣ ಆಗ್ಬಿಡ್ತೀನಿ ಅನ್ಸುತ್ತೆ ನಾನು. ಅದಕ್ಕೆ ಹೋಗಲ್ಲ ನಾನು. ಇದು ನಮ್ಮ ಅಪೋಸಿಟ್ ಹಿಂದೆಗಡೆ ಬಿಲ್ಡಿಂಗ್. ಇದು ಎಷ್ಟು ಚೆನ್ನಾಗಿ ನೋಡಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಸ್ಪೇಸ್ ಇರೋದೇ ತುಂಬಾ ಚಿಕ್ಕದು. ಅದ್ರಲ್ಲೂ ಬಲ್ಬ್ಸ್ ಎಲ್ಲ ಹಾಕಿ, ಗಿಡ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇರೋದ್ರಲ್ಲೇ ಖುಷಿ ಪಡ್ಬೇಕು ವ್ಯಕ್ತಿ, ಮನುಷ್ಯ ಇರೋದ್ರಲ್ಲೇ ಖುಷಿ ಪಡ್ಬೇಕು, ಅತಿ ಆಸೆ ಪಡಕ್ ಹೋಗ್ಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಆ ಚಿಕ್ಕ ಸ್ಪೇಸ್ ಅಲ್ಲೇನೆ ಏನೆಲ್ಲ ಯುಟಿಲೈಸ್ ಮಾಡಿದ್ದಾರೆ ಅವರು ಅಲ್ವಾ. ಅಲ್ಲಿ ಒಂದು ಬರ್ಡ್ ನೆಸ್ಟ್ ಕೂಡ ಹಾಕೊಂಡಿದ್ದಾರೆ, ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ನಮ್ದು ಬ್ಯಾಕ್ ಸೈಡ್ ನೋಡಿ ಈ ತರ ಬರುತ್ತೆ. ಅಪ್ಪ, ಇಲ್ಲಿ ಬಗ್ ನೋಡಕ್ಕೆ ಭಯ ಆಗುತ್ತೆ ನನ್ಗೆ. ಇಲ್ಲಿ ಬಂದ್ರೆ ನಂಗೆ ತಲೆ ಸುತ್ತ ಬಂದ್ಬಿಡುತ್ತೆ, ಹಿಂದೆಗಡೆ ಬಗ್ ನೋಡಕ್ಕೆ ನನ್ಗೆ. ನೋಡಿ ಆ ಕಡೆನೂ ಸ್ಪೇಸ್ ಇದೆ ನೋಡಿ, ಅಲ್ಲಿ ಬಾವಿ ಇದೆ. ಆಕ್ಚುಲಿ ತೋರಿಸಿದೆ ಅನ್ಸುತ್ತೆ, ನಾನು ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಬಾವಿ ಇದೆ. ಇದು ನಮ್ದೇನೆ ಬಿಲ್ಡಿಂಗ್, ಇದು ನಮ್ದೇನೆ. ಈ ಎದುರುಗಡೆ ಇರೋದು ನಮ್ದೇನೆ. ನಾನು ಹೋಮ್ ಟೂರ್ ಮಾಡ್ದಾಗ ತೋರಿಸಿದೀನಿ. ಇವಾಗೆಲ್ಲ ಬಾವಿಗಳು ಯಾರು ಇಟ್ಕೊಳಲ್ಲ, ಯೂಶಲಿ ಎಲ್ಲ ಮುಚ್ಬಿಡ್ತಾರೆ ಬಾವಿಗಳನ್ನೆಲ್ಲ. ಬಟ್ ಇಲ್ಲಿ ಇನ್ನ ಇದೆ, ಆವಾಗ ಹಳೇ ಕಾಲದ್ದಲ್ವಾ, ಸೊ ಹಂಗೆ ಇಟ್ಕೊಂಡಿದ್ದಾರೆ. ಈಗಲ್ ಜಾಸ್ತಿ ಇಲ್ಲಿ ಸೌಂಡ್ ಮಾಡ್ತಾ ಇದೆ ನೋಡಿ, ತುಂಬಾ ಗಲೀಜು ಮಾಡುತ್ತೆ ಈಗಲ್ ಮಾತ್ರ. ಎಲ್ಲ ಕಡೆ ತೋರಿಸ್ತೀನಿ ರೀ. ತುಂಬಾ ಬಟ್ಟೆಗಳು ಹಾಕ್ಬಿಟ್ಟಿದ್ದಾರೆ, ಓಡಾಡಕ್ ಆಗಲ್ಲ.
ನೋಡಿ ಹೆಂಗ್ ಕುತ್ಕೊಂಡಿದೆ ಅಲ್ಲಿ. ಇವಾಗೆಲ್ಲ ಮನೆಗೆ ಹೋಗುತ್ತಲ್ಲ ಪಕ್ಷಿಗಳು. ಬಟ್ ನಮ್ ಇದ್ರ ಮೇಲೆ ಬಂದು ಮೆಟ್ಲು ಮೇಲೆ ಬಂದು ಎಲ್ಲ ಗಲೀಜ್ ಮಾಡಿಟ್ಟು ಹೋಗ್ತಾ ಇರತ್ತೆ. ಅದೊಂದು ಬೇಜಾರು. ಫುಲ್ಲು ಇವತ್ತು ಟೆರೇಸ್ ಟೂರ್ ನಮ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದು ಕುತ್ಕೊಂತು. ಇಲ್ಲಿ ಕುತ್ಕೊಂಡಿದ್ದಾರೆ ಮಕ್ಕಳು. ಅವಳು ಎದ್ಬಿಟ್ಟಿದ್ದಾಳೆ ಆಚೆಗಡೆ ಟೈಮ್ ಪಾಸ್. ನನ್ನ ಮಗ ನೋಡ್ತಾವ್ ನೋಡಿ ಮೇಲ್ಗಡೆ, ಗೊತ್ತಾಗುತ್ತೋ ಅವನ್ಗೆ. ನಾನು ನನ್ನ ಮಗಳು ಹಾಗೆ ಆಚೆ ಹೋದ್ವಿ ಗೋಲ್ಗೊಪ್ಪ ತಿನ್ನೋಣ ಅಂತ ಹೇಳಿ. ಜಾಸ್ತಿ ದೂರ ಏನಿಲ್ಲ, ನಮ್ಮನೆ ರೋಡ್ ಎಂಡಲ್ಲೇ ಇರ್ತಾರೆ. ನಮ್ಮನೆ ಬಾಡಿಗೆಗಿದ್ದಾರೆ ಅವರು. ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಸೆಕೆಂಡ್ ಟೈಮು ನಾನು ಹೋಗಿ ತಿಂತಾ ಇರೋದು ಇಷ್ಟು ವರ್ಷಕ್ಕೆ. ಇಷ್ಟು ದಿವಸ ಹೆಂಗಿರುತ್ತೋ ಏನೋ ಅಂತ ಹೋಗ್ತಾ ಇರಲಿಲ್ಲ. ಬಟ್ ನಿಜಕ್ಕೂ ಚೆನ್ನಾಗಿ ಮಾಡ್ತಾರೆ. ನನ್ನ ಮಗಳಿಗೆ ಈ ಮಸಾಲ ಪುರಿ ಬೇಲ್ಪುರಿ ಇದಕ್ಕಿಂತ ಜಾಸ್ತಿ ಗೋಲ್ಗಪ್ಪನೇ ಲೈಕ್ ಮಾಡ್ತಾಳೆ. ನನಗೂ ಅಷ್ಟೇ ಸ್ವಲ್ಪ ಸ್ಪೈಸಿ ತಿನ್ನೋದು ಕಮ್ಮಿ ನಾನು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಂಟಿನ್ಯೂಟಿ ವ್ಲಾಗ್ಸ್ ಬರ್ತಾ ಇರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.